ಬಿಗ್ ಬಾಸ್ ಸೀಸನ್ 9ರ ವಿಜೇತ ರೂಪೇಶ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಜೈ ಚಿತ್ರ ಬಿಡುಗಡೆಗೆ ಸಜ್ಜಾಗಿದೆ. ಈ ಚಿತ್ರವು ನವೆಂಬರ್ 14ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಈ ಚಿತ್ರದಲ್ಲಿ ರಾಜಕೀಯ ಡ್ರಾಮಾ, ಸಾಮಾಜಿಕ ಹಾಸ್ಯ ಸೇರಿ ಅನೇಕ ರೀತಿಯಾಗಿ ಚಿತ್ರವನ್ನ ತೋರಿಸಲಾಗಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರೂಪೇಶ್ ಶೆಟ್ಟಿ ಹಾಗೂ ಚಿತ್ರದ ನಟಿ ಮಾಹಿತಿ ನೀಡಿದರು. ಅಮೂಲ್ಯವಾದಂತಹ ಸಮಯವನ್ನು ನಮಗೆ ಕೊಟ್ಟಿದ್ದೀರಾ. ಜೈ ಅನ್ನುವಂತಹ ಸಿನಿಮಾ ಈಗಾಗಲೇ 6 ದೇಶಗಳಲ್ಲಿ ನಾವು ಪ್ರೀಮಿಯರ್ ಶೋ, ಇಂಟರ್ನ್ಯಾಷನಲ್ ಪ್ರೀಮಿಯರ್ ಶೋ ಮಾಡಿದ್ವಿ. ಒಟ್ಟಾರೆಯಾಗಿ 10 ಸ್ಥಳಗಳಲ್ಲಿ ಪ್ರೀಮಿಯರ್ ಶೋಗಳನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ತುಂಬ ಒಳ್ಳೆ ಪ್ರಶಂಸೆಯನ್ನು ಪಡೆದಿರತಕ್ಕಂತಹ ಒಂದು ಸಿನಿಮಾ. ಮಸ್ಕತ್ ಅನ್ನೋ ಒಂದು ದೇಶದಲ್ಲಿ 7 ಕಡೆಗಳಲ್ಲಿ ನಾವು ಪ್ರೀಮಿಯರ್ ಶೋ ಮಾಡಿದ್ವಿ. ದುಬೈನಲ್ಲಿ ಒಂದು 6 ಶೋ ಮಾಡಿದ್ವಿ. ಸೊ ಎಲ್ಲ ಕಂಟ್ರಿಗಳನ್ನು ಮುಗಿಸ್ಕೊಂಡು ಮಂಗಳೂರಿನಲ್ಲಿ ದೇಶದಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೀಮಿಯರ್ ಶೋ, 5,000ಕ್ಕಿಂತ ಜಾಸ್ತಿ ಜನ ಒಂದೇ ದಿನ ಪ್ರೀಮಿಯರ್ ಶೋ ನೋಡಿರ್ತಕ್ಕಂಥ ಒಂದು ಸಿನಿಮಾ ಇದು. ಈಗ ಶಿವಮೊಗ್ಗದಲ್ಲಿ ನಾವು ಪ್ರೀಮಿಯರ್ ಶೋ ಮಾಡ್ತಾ ಇರೋವಂಥ ಉದ್ದೇಶ, ನಮ್ಮ ಒಂದು ಹೊಸಬರ ತಂಡ ಅಂತಲೇ ಹೇಳ್ಬೋದು. ಕನ್ನಡ ಅಂತ ಬಂದಾಗ ಸಿನಿಮಾವನ್ನು ಒಂದು ಸ್ವಲ್ಪ ಜನ ಮುಂಚೆ ನೋಡಿ ಇನ್ನಷ್ಟು ಜನರಿಗೆ ಸಿನಿಮಾ ಹೇಗಿದೆ ಅಂತ ಅವ್ರು ಹೇಳಿದ್ರೆ ಅದು ಮೊದಲ ದಿನ ಜನ ಬರೋವಂಥ ಒಂದು ರೀತಿ ಅದೊಂದು ಸ್ವಲ್ಪ ವ್ಯತ್ಯಸ್ತ ಆಗ್ಬೋದು ಅನ್ನೋವಂಥದ್ದು ನಮ್ಮ ನಂಬಿಕೆ. ಸೊ ಹಾಗಾಗಿ ಶಿವಮೊಗ್ಗಕ್ಕೆ ಯಾವಾಗ ನಾವು ಯಾವುದೇ ಸಿನಿಮಾ ಪ್ಲ್ಯಾನ್ ಮಾಡಿದ್ರು ನಮಗೆ ತಲೆಗೆ ಬರೋವಂಥದ್ದು ರಘು ಗುಂಡ್ಲು ಅವರು. ಸೊ ಅವ್ರಿಗೊಂದು ಕಾಲ್ ಮಾಡಿದ್ರೆ ಮತ್ತು ನಮಗೇನು ಟೆನ್ಷನ್ ಇರೋದಿಲ್ಲ. ರಘು ಸರ್ ಇದ್ದರೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ. ಮೊದಲನೇದಾಗಿ ರಘು ಸರ್ಗೆ ಥ್ಯಾಂಕ್ ಯು. ಬಿಕಾಸ್ ನಾವು ಅಲ್ಲಿಂದ ಹೊರಟು ಬಂದಿರೋದಷ್ಟೇ, ಎಲ್ಲ ಪ್ಲ್ಯಾನ್ಗಳನ್ನು ಅವ್ರು ಮಾಡಿರೋವಂಥದ್ದು. ಸೊ ನಮ್ಮ ಇಡೀ ತಂಡ ಇದೆ. ನಮ್ಮ ಒನ್ ಆಫ್ ದ ವಿಲನ್ ಇದ್ದಾರೆ, ಹೀರೋಯಿನ್ ಇದ್ದಾರೆ, ಆ್ಯಂಡ್ ನಮಗೆ ಸಪೋರ್ಟರ್ಗಳಾಗಿ ಬಂದಿರೋವಂಥ ನಮ್ಮ ಮಿತ್ರರಿದ್ದಾರೆ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ನೀವು ಕೂಡ ಇವತ್ತು ಪ್ರೀಮಿಯರ್ ಶೋಗೆ ಬರಬೇಕು, ಬಂದು ಸಿನಿಮಾ ನೋಡಬೇಕು. ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಸೈಡ್ ಸುನಿಲ್ ಶೆಟ್ಟರು ಬೆಂಗಳೂರಿಗೆ ಬಂದಿದ್ದರು. ಇನ್ನು ಸಿನಿಮಾ ಚೆನ್ನಾಗಿ ಹೋದರೆ ಖಂಡಿತ ಶಿವಮೊಗ್ಗಕ್ಕೂ ಬನ್ನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಬಿಕಾಸ್ ಶಿವಮೊಗ್ಗದಲ್ಲಿರೋವಂಥ ಆಡಿಯನ್ಸ್ ಹೇಗೆ ಅಂತಂದರೆ ನಾವು ಏನು ನೋಡ್ಕೊಂಡು ಬಂದಿದ್ದೀವಿ, ಎಲ್ಲ ಒಳ್ಳೆ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಕೊಡೋವಂಥ ಒಂದು ಪ್ರದೇಶ ಶಿವಮೊಗ್ಗ ಅಂತಂದರೆ. ಸೊ ನಮ್ಮ ನಂಬಿಕೆ, ನಮ್ಮ ಸಿನಿಮಾ ಈಗಾಗಲೇ ಜನರು ಏನು ಹೇಳಿದ್ದಾರೆ, ಸಿನಿಮಾ ತುಂಬ ಮಜವಾಗಿದೆ ಅಂತ, ಅದೇ ರಿಯಾಕ್ಷನ್ ಇಲ್ಲೂ ಕೂಡ ಸಿಗುತ್ತೆ ಅಂತ. ಸೊ ಅದೆಲ್ಲ ಆಗಬೇಕು ಅಂತಂದರೆ ಇನ್ನು ಕಡಿಮೆ ಸಮಯ ಇರೋವಂಥದ್ದು, ಇನ್ನು 3 ದಿನ ಇರೋವಂಥದ್ದು ವರ್ಲ್ಡ್ ವೈಡ್ ರಿಲೀಸ್ಗೆ. ವಿಶ್ವದಾದ್ಯಂತ ನಾವು ನವಂಬರ್ 14ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ನೀವೊಂದು ಸ್ವಲ್ಪ ನಮಗೆ ಪುಷ್ ಕೊಟ್ಟರೆ, ಅದು ನೀವು ಸಿನಿಮಾ ನೋಡಿ ನಿಮಗೆ ಮನಸಾರೆ ಖುಷಿಯಾಗಿ ಪುಷ್ ಕೊಟ್ಟರೆ ಈ ಸಿನಿಮಾ ಇನ್ನಷ್ಟು ಜನರಿಗೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಕೂಡ ಸುಮಾರು 10-12 ವರ್ಷ ಮಾಧ್ಯಮದವನಾಗಿ ಕೆಲಸ ಮಾಡಿದವನು. ನಮ್ಮ ಟಿ ವಿ ಅನ್ನೋವಂಥ ಚಾನಲಲ್ಲಿದ್ದೆ. 10 ವರ್ಷ ಬಿಗ್ ಎಫ್ ಎಮ್ಮಲ್ಲಿ RJ ಆಗಿದ್ದೆ. ಸೊ ಹಾಗಾಗಿ ಇದು ನಿಮ್ಮಲ್ಲಿ ಒಬ್ಬನಾಗಿ ನಾನು ಕೇಳ್ಕೊಳ್ಳೋವಂಥದ್ದು. ಸೊ ಶಿವಮೊಗ್ಗದಲ್ಲೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಗೋವಂತಹ ಒಂದು ಸಿನಿಮಾ ಆಗೋ ಥರ ಆಗಲಿ, ನಿಮ್ಮ ಪ್ರೋತ್ಸಾಹ ಇರಲಿ. ಆ್ಯಂಡ್ ಇವತ್ತು ಸಂಜೆ 7 ಗಂಟೆಯಿಂದ 3 ಪ್ರೀಮಿಯರ್ ಶೋ ಇದೆ, ಅದರಲ್ಲಿ 2 ಆಲ್ಮೋಸ್ಟ್ ಫುಲ್ ಆಗಿದೆ. ಸೊ ನೀವು ಕೂಡ ಬನ್ನಿ, ಇದರಲ್ಲಿ ಭಾಗವಹಿಸಿ, ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲರೂ ಬಂದು ಸಪೋರ್ಟ್ ಮಾಡ್ತೀರಾ. ಮುಂಚೆನೂ ಬಂದಿದ್ದೀನಿ ನನ್ನ ಕೆಲವೊಂದು ಕನ್ನಡ ಸಿನಿಮಾಗಳಿಗೆ ಶಿವಮೊಗ್ಗಕ್ಕೆ. ಇಲ್ಲಿ ಬರೋದಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಸಿನಿಮಾ ತಂಡ ಹೊಸಬ್ರು ಇರಲಿ ಅಥವಾ ಯಾರೇ ಬಂದ್ರೂ ಅವ್ರನ್ನ ಪ್ರೀತಿಯಿಂದ ಸ್ವಾಗತ ಕೊಡ್ತೀರಾ, ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಶ್ರಾವ್ಯ ಅನ್ನೋ ಪಾತ್ರನ ಮಾಡಿದ್ದೀನಿ, ಒಂದು TV ರಿಪೋರ್ಟರ್ ಪಾತ್ರ. ಸೊ ನಿಮ್ಮ ಜಾಗದಲ್ಲಿ ನಾನು ಕೂತು ಆ ಒಂದು ಕೆಲಸ ಹೇಗಿರುತ್ತೆ ಅನ್ನೋದು ನಾನು ಕಲಿತೆ. ಆ್ಯಕ್ಚುಲಿ ಎಷ್ಟು ಕಷ್ಟ ಇದೆ, ನ್ಯೂಸ್ ರೀಡಿಂಗ್ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಾಯಿತು. ಆ್ಯಂಡ್ ಇದು ನನ್ನ ಫಸ್ಟ್ ತುಳು ಸಿನಿಮಾ, ಸೊ ತುಂಬಾ ಸ್ಪೆಷಲ್ ನನಗೂ ಕೂಡ. ಆ್ಯಂಡ್ ಐ ಥಿಂಕ್ ರೂಪೇಶ್ ಅವ್ರು ಹೇಳ್ದಂಗೆ ನೀವೆಲ್ಲರೂ ನಮ್ಮ ಸಿನಿಮಾ ನೋಡಬೇಕು. ಡೆಫಿನೆಟ್ಲಿ ನೀವೆಲ್ಲರೂ ನಮಗೆ ಪ್ರೋತ್ಸಾಹ ಕೊಡ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಜೈ ಸಿನಿಮಾ ಅದರಲ್ಲೂ ನಮ್ಮ ಶೆಟ್ರದ್ದು. ಈಗ ಶೆಟ್ರುಗಳ ಮೂವಿನೇ ಜಾಸ್ತಿ ಬರ್ತದೆ, ಮೋಹನಣ್ಣ ಆವಾಗಲೇ ಹೇಳಿದ್ರು. ಎಲ್ಲರೂ ಸಪೋರ್ಟ್ ಮಾಡಿ. ಯೂಶ್ವಲಿ ಹೇಗಂದರೆ ಶಿವಮೊಗ್ಗದಲ್ಲಿ ಯಾವಾಗಲೂ ಅಷ್ಟೇ, ಒಂದು ಹಿಂದೆ ರಾಜ್ಕುಮಾರ್ ಕಾಲದಿಂದಲೂ ಅಷ್ಟೇ, ಒಂದು ಮೂವಿ ರಿಲೀಸ್ ಆಗುತ್ತೆ ಅಂದಾಗ ಎಲ್ಲ ಬೆಂಗಳೂರಿನವ್ರಿಗೆಲ್ಲ ಶಿವಮೊಗ್ಗದ ರಿವ್ಯೂಸ್ ಹೇಗಿದೆ ಅನ್ನೋದೇ ಒಂದು ದೊಡ್ಡ ಇದಿರುತ್ತೆ. ಅಂದರೆ ಅವ್ರ ಕ್ಯೂರಿಯಾಸಿಟಿ ಅದು. ಅಂದರೆ ಶಿವಮೊಗ್ಗದಲ್ಲಿ ಅಷ್ಟು ಒಂದು ಪ್ರೌಢ ವೀಕ್ಷಕರು ಇದ್ದಾರೆ, ಅವರು ರಿಯಲ್ ಅಂದರೆ ಒರಿಜಿನಲ್ ರಿವ್ಯೂಸ್ ಸಿಗುತ್ತೆ ಇಲ್ಲಿ. ಸೊ ಹಾಗಾಗಿ ಶಿವಮೊಗ್ಗನ ತುಂಬಾ ಇಷ್ಟಪಡ್ತಾರೆ ಸಿನಿಮಾ ಮಂದಿ. ಯಾವುದೇ ಸಿನಿಮಾ ಅಂದರೆ ನಮ್ಮ ತುಳು ಇರ್ಬೋದು, ಕನ್ನಡ ಇರ್ಬೋದು, ಎಲ್ಲ ಶಿವಮೊಗ್ಗದಲ್ಲಿ ಚೆನ್ನಾಗೇ ಓಡ್ತದೆ. ಜನ ಅದಕ್ಕೆ ಒಳ್ಳೆ ಬೆಂಬಲ ಕೊಡ್ತಾರೆ. ನಾವು ಸಹ ಈ ಸಿನಿಮಾನ ಗೆಲ್ಸೋಣ.